ಇನ್ಶೂರೆನ್ಸ್ ಅಂದ್ರೆ ಏನು? ತುಂಬಾ ಜನಕ್ಕೆ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಅಷ್ಟೇ ಇನ್ಶೂರೆನ್ಸ್ ಅಂದ ತಕ್ಷಣ LIC ಅಂತ ಅಂತಂತಾರೆ. ಈಗ ನಾನು ಅಷ್ಟೇ ತುಂಬಾ ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡಕ್ ಹೋದಾಗ ಕಸ್ಟಮರ್ ಏನ್ ಹೇಳೋದಂದ್ರೆ LIC ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ಅಂತಂದ್ರೆ LIC ಒಂದೇ ಅಲ್ಲ, ಅದರಲ್ಲೂ ತುಂಬಾ ಡಿವೈಡ್ ಇದೆ. ಇನ್ಶೂರೆನ್ಸ್ ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ಇದೆ, ಮೋಟಾರ್ ಇನ್ಶೂರೆನ್ಸ್ ಇದೆ, ಸರಿ ನಾವು ಫೈರ್ ಮ್ಯಾನ್ ಇನ್ಶೂರೆನ್ಸ್ ಅಂತ ಕರಿತೀವಿ, ಟ್ರಾವೆಲ್ ಇನ್ಶೂರೆನ್ಸ್ ಇದೆ, ತುಂಬಾ ವೆರೈಟಿ ಇನ್ಶೂರೆನ್ಸಸ್ ಇದೆ. ನಾನಿಲ್ಲಿ ಜಸ್ಟ್ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ. ನನ್ನಲ್ಲಿ ಇರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ನ ಪ್ಲಸ್ ನಾನು ನೋಡಿರ್ತಕ್ಕಂಥ ಕಸ್ಟಮರ್ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಇನ್ಶೂರೆನ್ಸ್ ಅನ್ನೋದು ನಮ್ಮ ಲೈಫ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಪ್ಲಸ್ ನಮ್ಮ ಒಂದು ಸೇವಿಂಗ್ಸ್ ನ ಸೇವ್ ಮಾಡೋದಕ್ಕೆ, ಪ್ಲಸ್ ನಮ್ಮ ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ತುಂಬಾ ಇದ್ದಾರೆ. ಇವನ್ ನಾನು ಮಿಡಲ್ ಕ್ಲಾಸೇ. ಅವರು ನಮಗೆ ಒಂದು ಮನೆ ಕಟ್ಟೋದಕ್ಕಾಗಿರ್ಬೋದು, ಆರ್ ಎಸ್ ಏನೋ ಒಂದು ಗೋಲ್ ಇರುತ್ತೆ, ಆ ಗೋಲ್ ರೀಚ್ ಆಗೋಕ್ಕಾಗಿರ್ಬೋದು, ಆ ಒಂದು ಅಮೌಂಟ್ ನ ಸೇವ್ ಮಾಡಿ ಇಟ್ಟಿರ್ತಾರೆ. ಆ ಸೇವ್ ಮಾಡಿ ಇಟ್ಟಿರೋ ಅಮೌಂಟ್ ನ ಯಾವುದೇ ಕಾರಣಕ್ಕೂ ಖಾಲಿ ಆಗ್ಬಾರ್ದು ಅನ್ನೋ ರೀಸನ್ ಇಂದ ನಾವು ಹೆಲ್ತ್ ಇನ್ಶೂರೆನ್ಸ್ ನ ತಗೋತೀವಿ. ಅದೇ ತರ ಒಂದು ಟರ್ಮ್ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ, ನನ್ನ ಮೇಲೆ ಒಂದು 4-5 ಜನ ನಮ್ಮ ಫ್ಯಾಮಿಲಿಯಲ್ಲಿ ಡಿಪೆಂಡ್ ಆಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಅಪ್ಪ ಅಮ್ಮ ಆಗಿರ್ಬೋದು, ವೈಫ್ ಆಗಿರ್ಬೋದು, ಇಲ್ಲ ಆ ಡಾಟರ್ ಆಗಿರ್ಬೋದು, ಸನ್ ಆಗಿರ್ಬೋದು. ಅವರ ಜವಾಬ್ದಾರಿ ಎಲ್ಲ ನನ್ನ ಹೆಗಲ ಮೇಲೆ ಇದೆ ಅಂತ ಇಟ್ಕೊಳ್ಳೋಣ. ಸೊ ಟೋಟಲ್ ಆಗಿ ಒಂದು ಮನೆ ಜವಾಬ್ದಾರಿ, ಮನೆ ಬಾಡಿಗೆಯಿಂದ ಹಿಡಿದು ಕರೆಂಟ್ ಬಿಲ್ ಪ್ರತಿಯೊಂದು, ನಾನಿಲ್ಲ ಅಂತಂದ್ರೆ ತುಂಬಾ ಕಷ್ಟಪಡ್ತಾರೆ ಫ್ಯಾಮಿಲಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿರತ್ತೆ, ಸಡನ್ ನನ್ಗೆ ಏನಾದ್ರು ಆಯ್ತು, ನಾನು ₹1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದೆ ಅಂತ ಇಟ್ಕೊಳ್ಳೋಣ. ಸೊ ಎಲ್ಲರಿಗೂ ಅಷ್ಟೇ, ಒಬ್ಬ ಪರ್ಸನ್ ನ ಕಳ್ಕೊಂಡಾಗ ಆ ದುಃಖ ಹೇಗಿರುತ್ತೆ ಅನ್ನೋ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಒಬ್ಬೊಬ್ರು ಒಂದೊಂಥರ ಫೀಲಿಂಗ್ ಇರುತ್ತೆ. ಒಬ್ಬ ಪರ್ಸನ್ ಒಬ್ಬ ಫ್ಯಾಮಿಲಿ ಇಲ್ಲ ಅಂತಂದ್ರೆ ಏನ್ ನೋವು ಅಂತ ನನ್ಗೂ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಆದ್ರೆ ಆ ಪರ್ಸನ್ ಇಲ್ಲದೆ ಇದ್ರೂ ಆ ಫ್ಯಾಮಿಲಿ ಸೇಫ್ ಆಗಿರುತ್ತೆ. ಫಿನಾನ್ಷಿಯಲಿ ಸೇಫ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಅದೇ ತರ ನಾನು ಈ ಎರಡು ಫಾರ್ ಎಕ್ಸಾಂಪಲ್ ಈ ಎರಡು ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಎರಡು ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಕಸ್ಟಮರ್ ರಿಯಾಕ್ಷನ್ಸ್ ಡಿಫರೆನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಯೋಗಿ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಅವರು ನನಗೆ ಅವ್ರ ಫ್ರೆಂಡ್ ರೆಫರ್ ಮಾಡ್ತಾರೆ, ನಮ್ಮ ಫ್ರೆಂಡ್ ಈ ತರ ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಇದ್ದಾರೆ, ಅವ್ರು ನಿಮ್ಮ ಹತ್ರ ಒಂದು ಬೆಸ್ಟ್ ಇನ್ಶೂರೆನ್ಸ್ ನ ಸಜೆಸ್ಟ್ ಮಾಡ್ತಾರೆ ಅಂತ ಅವ್ರು ರೆಫರೆನ್ಸ್ ಕೊಟ್ಟಾಗ, ನಾನು ಸರ್ ಈ ತರ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಮಾತಾಡ್ತಾ ಇದ್ದೀನಿ, ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಕೇಳಿದಾಗ, ಸರ್ ಏನು LIC ಅಂತ ಕೇಳ್ತಾರೆ. LIC ಓಕೆ ಫೈನ್, LIC ಸಿಮ್ಲರ್, ಎಲ್ಲಾ ಬಿಟ್ಟು ಹುಟ್ಟಿರೋದು LIC ಇಂದಾನೇ ಹುಟ್ಟಿರೋದು. ಬಟ್ LIC ಇಸ್ ಡಿಫರೆನ್ಸ್, ಇನ್ಶೂರೆನ್ಸ್ ಇಸ್ ಡಿಫ್ರೆಂಟ್ ಬರುತ್ತೆ. ಕಾರ್ಪೊರೇಟ್ ಇನ್ಶೂರೆನ್ಸ್ ಅನ್ನೋದು ಎಲ್ಲರಿಗೂ ಬೇಕು. ಅದೇ ತರಾನೇ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಸಪರೇಟ್ ಆಗಿರ್ಬೇಕು. ಆ ಕಸ್ಟಮರ್ ಏನ್ ಹೇಳ್ತಾರೆ ಅಂತಂದ್ರೆ, ಸಡನ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಅಂತ ಕೇಳೋದಿಲ್ಲ, LIC ಅಂತ ಕೇಳ್ತಾರೆ. ನಮ್ಮ ಒಂದು ಲೈಫ್ ಅಲ್ಲಿ ಮೈನ್ ಆಗಿ ಮಿಡಲ್ ಕ್ಲಾಸ್ ಪರ್ಸನ್ಗೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬಾನೇ ಪ್ರಾಮುಖ್ಯತೆ ಮಾಡುತ್ತೆ. ಹೇಗೆ ಅಂತ ಆಗ್ಲೇ ನಿಮ್ಗೆ ಹೇಳಿದೆ, ಸೇವ್ ಮಾಡಿರ್ತಕ್ಕಂಥ ದುಡ್ಡೆಲ್ಲ ಹೋಗ್ಬಿಡುತ್ತೆ ಇನ್ ಕೇಸ್ ಏನಾದ್ರು ಒಂದು ಹಾಸ್ಪಿಟಲ್ ಬಿಲ್ ಬಂದಾಗ. ಅದೇ ತರನೇ ಒಬ್ಬ ಮನೆಯಲ್ಲಿ ದುಡಿತಕ್ಕಂಥ ವ್ಯಕ್ತಿ ಇಲ್ಲ ಅಂತಂದ್ರೆ, ಆ ವ್ಯಕ್ತಿ ಸಡನ್ ಆಗಿ ಏನಾದ್ರು ಆದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗ್ತಾ ಇಲ್ಲ ನನ್ಗೆ. ಆ ಫ್ಯಾಮಿಲಿ ಏನಾಗುತ್ತೆ, ಇನ್ ಕೇಸ್ ಅವ್ರಿಗೆ $1 ಕೋಟಿ ದುಡ್ಡು ಬಂತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಕೋಟಿ ಮಾಡಿದಾರೆ, ಬಂತು ಅಂತ ಅಂದ್ಕೊಳ್ಳಿ. ಆ ಪರ್ಸನ್ ಇಲ್ದಿರತಕ್ಕಂಥ ನೋವು ಪ್ಲಸ್ ಫಿನಾನ್ಷಿಯಲಿ ಇರೋ ಸ್ಟ್ರಗಲ್ ಎರಡೂ ಮಿಕ್ಸ್ ಆದಾಗ ಆ ಫ್ಯಾಮಿಲಿ ತುಂಬಾ ನೋವು ಅನುಭವಿಸುತ್ತೆ. ಅದಕ್ಕೆ ನಾನೇನ್ ಹೇಳ್ತೇನೆ ಅಂತಂದ್ರೆ, ಒಬ್ಬ ಪರ್ಸನ್ಗೆ ಯಾರೇ ಆಗಿರ್ಬೋದು, ಆ ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಈಕ್ವಾಲಿಟಿ ಅಂತ ಹೇಳ್ತೀವಲ್ವಾ. ಆರ್ ವೈಫ್ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರನ್ನ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಅಂತ ಇದ್ರೆ ಅವ್ರು ಇಲ್ದಿರತಕ್ಕಂಥ ಟೈಮಲ್ಲಿ ಆ ಅಮೌಂಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಒಬ್ಬ ಪರ್ಸನ್ ಇಂದ ಫ್ಯಾಮಿಲಿ ಸೇವ್ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ನಾವು ಒಂದು 10 ಲಕ್ಷ ಸೇವ್ ಮಾಡಿರ್ತೀವಿ. ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಅನ್ಪ್ರಿಡಿಕ್ಟಬಲ್, ಸಮ್ ಟೈಮ್ 2 ಲಕ್ಷ ಆಗ್ಬೋದು, 20,000 ಆಗ್ಬೋದು, 20 ಲಕ್ಷ ಆಗ್ಬೋದು, ಸಮ್ ಟೈಮ್ ಕೋಟಿನೂ ಆಗ್ಬೋದು. ಒಬ್ಬ ಪರ್ಸನ್ಗೆ ಅನ್ಲಿಮಿಟೆಡ್ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಏನಾದ್ರೂ ಆದಾಗ ಪ್ರತಿಯೊಂದು ಬಿಲ್ ನ ಏನ್ ಮಾಡುತ್ತೆ ಅಂತಂದ್ರೆ ಕಂಪನಿ ಪೇ ಮಾಡುತ್ತೆ. ಅನ್ಲಿಮಿಟೆಡ್ ತಗೋಬೇಕು. ಆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಾವು ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ನ ಸಜೆಸ್ಟ್ ಮಾಡಿ ತಗೋಬೇಕು. ಅದೇ ತರಾನೇ ಜಸ್ಟ್ ಥಿಂಕ್ ಮಾಡಿ, ಇರ್ತಕ್ಕಂಥ ದುಡ್ಡೆಲ್ಲ ಖಾಲಿ ಆದಾಗ, ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಟಬೇಕು ಅಂತ ನಾವು ಸೇವ್ ಮಾಡಿ ಇಟ್ಟಿರ್ತೀವಿ ದುಡ್ಡು, ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೆ ಇರಿದಾಗ
ಎಲ್ಲ ಹಾಸ್ಪಿಟಲ್ಗೆ ಖರ್ಚಾಗ್ಬಿಟ್ರೆ ಒಂದು 10 ವರ್ಷದಿಂದ ಸೇವ್ ಮಾಡಿ ಇಟ್ಟಿರ್ತಕ್ಕಂಥ ದುಡ್ಡು ಖಾಲಿ ಆಗ್ಬಿಡುತ್ತೆ. ಮತ್ತೆ ಆ ಅಮೌಂಟ್ನ ಸೇವ್ ಮಾಡ್ಬೇಕಾದ್ರೆ 10 ವರ್ಷ ನಾವು ಸೇವ್ ಮಾಡ್ಬೇಕಲ್ವಾ? ಹಾಗೇ 10 ವರ್ಷ ನಾವು ವೆಯ್ಟ್ ಮಾಡ್ಬೇಕಾಗುತ್ತೆ ಅಲ್ವಾ? ಲೈಕ್ ಯಾವ ತರ ಹೇಳೋದು, ಆ ಸೇವ್ ಮಾಡಿರ್ತಕ್ಕಂಥ ದುಡ್ಡು ನಮ್ಮ ಇಷ್ಟಪಟ್ಟು ಒಂದು ಮನೆ ಕಟ್ಕೋಬೇಕಂತ ಇಕ್ಕಿರ್ತಕ್ಕಂಥ ದುಡ್ಡು ಆಗಿರುತ್ತೆ. ಒಂದು ವಿಚಾರ. ಇನ್ನೊಂದು ವಿಚಾರ ಏನಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಒಬ್ಬ 23 ವರ್ಷದಿಂದ 30 ವರ್ಷ ತನಕ ಇರತಕ್ಕಂಥ ಒಬ್ಬ ಪರ್ಸನ್ ಅಂತ ಇಟ್ಕೊಳ್ಳೋಣ. ಅವ್ರು ಮನೆ ಜವಾಬ್ದಾರಿ ತಗೊಂಡಿದ್ದಾರೆ. ಸರ್, ಎಲ್ಲರೂ ಲೈಫು ಒಂದೇ ತರ ಇರೋದಿಲ್ಲ. ಎಲ್ಲರೂ ಏನ್ ಮಾಡ್ತಾರೆ ಅಂತಂತಂದ್ರೆ, 25ರಿಂದ 28 30 ವರ್ಷ ತಕ್ಕಂತ ಇರ್ತಕ್ಕಂಥ ಒಬ್ಬ ಪರ್ಸನ್ ಟೈಮ್ ಚೆನ್ನಾಗಿರುತ್ತೆ. ಲೈಕ್ ಯಾವುದೋ ಒಂದು ಒಳ್ಳೆ ದಾರಿ ಸಿಗುತ್ತೆ. ಅವರು ಚೆನ್ನಾಗಿ ದುಡಿತಾ ಇರ್ತಾರೆ. ತಿಂಗಳಿಗೆ 1,00,000 ಆಗಿರ್ಬೋದು, 2,00,000 ಆಗಿರ್ಬೋದು ದುಡಿತಾ ಇರ್ತಾರೆ. ಫಿನಾನ್ಷಿಯಲಿ ಚೆನ್ನಾಗಿರ್ತಾರೆ. ಸೊ ಎಲ್ಲರೂ ಅಷ್ಟೇ 10% ಅಷ್ಟೇ ಸರ್. ಎಲ್ಲರೂ 10% ಲೈಫಲ್ಲಿ ಆ ಥರ ಇರ್ತಕ್ಕಂಥ ಪರ್ಸನ್ಸ್ 100% ಅಲ್ಲಿ. ಇನ್ ರಿಮೈನಿಂಗ್ 90% ಜಸ್ಟ್ ಆಗ್ತಾನೆ ಎಜುಕೇಶನ್ ಮುಗಿಸ್ಕೊಂಡ್ ಬಂದಿರ್ತಾರೆ. ವಿದಿನ್ 2 to 3 years ಅಲ್ಲಿ ಅವರು ಲ್ಯಾಕ್ಸ್ ತೆಗೋದ್ರ ಅಮೌಂಟ್ನ ಸೇವ್ ಮಾಡೋಕ್ಕಾಗುತ್ತಾ? ಆಗಲ್ಲಲ್ವಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಜವಾಬ್ದಾರಿ 25 ವರ್ಷ ಆದ್ಮೇಲೆ ನಿಮ್ಮ ಫ್ಯಾಮಿಲಿ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುತ್ತೆ. ಆಗ ಏನ್ ಮಾಡೋದು? ಆಗೇನ್ ಮಾಡೋಕ್ಕಾಗುತ್ತೆ? ಸಡನ್ ಆಗಿ ಒಂದು 10 ಲಕ್ಷ ರೂಪಾಯಿ ನಿಮ್ಮ ಮೇಲೆ ಹಾಸ್ಪಿಟಲ್ ಬಿಲ್ಲು ಅಂತ ಬಂದಾಗ 10 ಲಕ್ಷ ನಾವು ಎಲ್ಲಿಂದ ತರಕ್ಕಾಗುತ್ತೆ? ವಿತಿನ್ 2 years 3 years ನಾವು ಲೈಕ್ ಸೇವ್ ಮಾಡಿರ್ತಕ್ಕಂಥ ದುಡ್ಡು 10 ಲಕ್ಷ ಇರುತ್ತಾ? ಒಬ್ಬ ಪರ್ಸನ್ಗೆ, ಒಬ್ಬ ಎಜುಕೇಟೆಡ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು 30,000 ಇದೆ. ಸಮ್ ಟೈಮ್ 50 ಬರುತ್ತೆ. ಅದು ವರ್ಕ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಲ್ಯಾಕ್ಸ್ ಟುಗೆದರ್ ಬರ್ಬೋದು. ಬಟ್ ವಿದಿನ್ 5 years ಅಲ್ಲಿ ಅಷ್ಟು ಅಮೌಂಟ್ನ ನಾವು ಹೊಂಚಕ್ಕಾಗುತ್ತಾ? ಓಕೆ ಫೈನ್, ನಾವು ಫಾರಿನಲ್ಲೂ ಹೋಗ್ತೀವಿ, ಸೇವ್ ಮಾಡ್ತೀವಿ, ಅಮೌಂಟ್ ಅಲ್ಲಿ ಜಾಸ್ತಿ ಬರುತ್ತೆ ಅಂತಂದಾಗ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಎಲ್ಲರೂ ಒಳ್ಳೆ ಸ್ಕೂಲ್ಸಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದ್ಕೊಂಡಿರ್ತಾರ, ಇಲ್ಲ ಅಲ್ವಾ? ಕನ್ನಡ ಮೀಡಿಯಂ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು, ಯಾರೇ ಆಗಿರ್ಬೋದು ಓದ್ಕೊಂಡ್ ಬಂದಿರ್ತಾರೆ ಅಲ್ವಾ? ಸೊ ಆ ಪರ್ಸನ್ಸ್ಗೆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ನಾಲೆಜ್ ಕಮ್ಮಿ ಇರ್ಬೋದು ಅಲ್ವಾ? ಆಗೇನಾಗುತ್ತೆ, ಅವ್ರಿಗೆ ಕಡಿಮೆ ಸಂಬಳ ಸಿಗುತ್ತೆ. ಒಳ್ಳೆ ಎಜುಕೇಶನ್ ಮಾಡ್ಕೊಂಡು ಕಮ್ಯುನಿಕೇಶನ್ ಚೆನ್ನಾಗಿರತಕ್ಕಂಥ ಪರ್ಸನ್ಗೆ ಜಾಸ್ತಿ ಸಿಗುತ್ತೆ. ಅವರು ಓಕೆ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಮಿಡಲ್ ಅಲ್ಲಿ ಇರತಕ್ಕಂಥ ಒಬ್ಬ ಪರ್ಸನ್ ಏನ್ ಮಾಡೋದು ಅಲ್ವಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ತಿಂಗಳಿಗೆ 1,000 ರೂಪಾಯಿ ಅಷ್ಟು ನಾವು ಸೈಡ್ಗೆ ಇಟ್ಟಿದೀವಿ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ತಗೋಬಹುದು. ಗ್ರೂಪ್ ಇನ್ಶೂರೆನ್ಸ್ ಬರುತ್ತೆ, ಫ್ಯಾಮಿಲಿ ಇನ್ಶೂರೆನ್ಸ್ ಬರುತ್ತೆ. ಒಂದು 25,000 ನಾವು ಸ್ಪೆಂಡ್ ಮಾಡಿಬಿಟ್ರೆ ಇಯರ್ಲಿ, ಒಬ್ಬ ಹೆಂಡತಿ, ಗಂಡ, ಮಕ್ಕಳು ಅವ್ರಿಗೆ ಆಲ್ಮೋಸ್ಟ್ ಒಂದು 20 ಲಕ್ಷದಿಂದ 25 ಲಕ್ಷ ತನಕ ಅಮೌಂಟ್ ಕವರೇಜ್ ಬರುತ್ತೆ. ಅದರಲ್ಲಿ ಅನ್ಲಿಮಿಟೆಡ್ ಬರುತ್ತೆ. ಒಂದು 5ರಿಂದ 10 ಸಾವಿರ ರೂಪಾಯಿ ಜಾಸ್ತಿ ಪೇ ಮಾಡಬೇಕಾಗುತ್ತೆ ನಾವು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ತಿಂಗಳು ಸಂಬಳ ನಾವು ಸೈಡ್ಗೆ ಇಟ್ಟಿದ್ದೀವಿ ಅಂತ ಅನ್ಸರ್ಟನಿಟಿ ಬಂದಾಗ ಆ ಅಮೌಂಟ್ ನಮ್ಗೆ ಸೇವ್ ಆಗುತ್ತೆ. ಇಲ್ಲಿ ಒಂದು ದೊಡ್ಡ ಕ್ವಶನ್ ನನಗೆ ಕಸ್ಟಮರ್ ಕೇಳಿರ್ತಕ್ಕಂಥ ಕ್ವಶನ್ ಏನು ಅಂತಂತಂದ್ರೆ, ಸರ್ ನಾನು 30,000 ವರ್ಷಕ್ಕೆ ಪೇ ಮಾಡ್ತೀನಿ ಹೆಲ್ತ್ ಇನ್ಶೂರೆನ್ಸ್ನ, ಅದು ನನ್ನ ಕವರೇಜ್ ಆಗಿಲ್ಲ ಅಂತಂದ್ರೆ 10 ವರ್ಷ ನಾನು 30,000 ಪೇ ಮಾಡಿದ್ರೆ 10 ವರ್ಷಕ್ಕೆ 3 ಲಕ್ಷ ಆಯ್ತು ಸರ್, ನಾನು ಏನೋ ಕ್ಲೈಮೇ ಮಾಡ್ಕೊಂಡಿಲ್ಲ ಅಂತಂದ್ರೆ 3 ಲಕ್ಷ ವೇಸ್ಟ್ ಅಲ್ವಾ ಸರ್ ಅಂತ ಅವ್ರ ಕ್ವಶನ್ ಕೇಳಿದ ನಾನು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 10 ವರ್ಷ ಆದ್ಮೇಲೆ ಯಾವುದೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯ್ತು ಫ್ಯಾಮಿಲಿಯಲ್ಲಿ, ಒಬ್ಬರಿಗೆ ಒಂದು 5 ಲಕ್ಷ ರೂಪಾಯಿ ಏನಾದ್ರು ಆಯ್ತು ಅಂತ ಇಟ್ಕೊಳ್ಳೋಣ, ಯಾರಿಗೂ ಏನೂ ಆಗ್ಬಾರ್ದು, ಆಯ್ತು ಅಂತ ಇಟ್ಕೊಳ್ಳೋಣ. ಆಗ 3 ಲಕ್ಷ ನೀವು ಪೇ ಮಾಡಿರೋದು, ಬಟ್ ನಿಮ್ಗೆ ಕವರೇಜ್ ಆಗಿರೋದು 5 ಲಕ್ಷ. ಇಲ್ಲಿ ಸೇವ್ ಎಷ್ಟಾಯ್ತು ಸರ್? 2 ಲಕ್ಷ ಸೇವ್ ಆಯ್ತು. ಅಗೇನ್ 3 ಲಕ್ಷ ರೂಪಾಯಿ ನೀವು ಇಲ್ಲಿ ಕಟ್ ಬಂದಿದ್ದೀರಾ. ಅದೇ ಸೇವಿಂಗ್ ಅಂತ ಮಾಡಕ್ ಹೋದಾಗ 3 ಲಕ್ಷ ಸೇವಿಂಗ್ ಮಾಡಕ್ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ 3 ಲಕ್ಷ ಸೇವ್ ಮಾಡೋದಕ್ಕೆ ಅಲ್ವಾ? ಯಾಕೆಂತಂದ್ರೆ ನಾವು 3 ಲಕ್ಷ ಐತಿ ಒಂದು ಸೆಡಲ್ ಇಟ್ಟಿದೆ, ಏನೋ ಒಂದು ಕಮಿಟ್ಮೆಂಟ್, ಫಾರ್ ಎಕ್ಸಾಂಪಲ್ ಮನೆ ಬಾಡಿಗೆ ಆಗಿರ್ಬೋದು, ಪಾಪುದು ಸ್ಕೂಲ್ ಫೀಸ್ ಆಗಿರ್ಬೋದು, ಏನೋ ಒಂದು ಅನ್ಸರ್ಟಿನಿ ಬಂದಾಗ ಆ ಅಮೌಂಟ್ನ ಯೂಸ್ ಮಾಡ್ಬಿಟ್ಟಿರ್ತೀವಿ. ಇಲ್ಲಿ ಆ ಥರ ಅಲ್ಲಲ್ವಾ? ಸೊ ಇಯರ್ಲಿ ನೀವು ಪೇಮೆಂಟ್ ಮಾಡ್ತಾನೆ ಇರ್ತೀರಾ, ಇಲ್ಲಿ ಸೇವಿಂಗ್ ಅಂತ ಆಗುತ್ತೆ ಅಮೌಂಟ್. ಅದೇ ಥರನೇ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಬರೋಣ. ಕ್ವಶನ್ಸ್ ಕೇಳೋದು ಯಾವ ಥರ ಅಂತಂದ್ರೆ, ಸರ್ ಅದು ನನಗೆ ರಿಟರ್ನ್ ಬರೋದಿಲ್ಲ, ಏನಿಲ್ಲ, ಏನಕ್ಕೆ ನಾನು ಟರ್ಮ್ ಇನ್ಶೂರೆನ್ಸ್ ತಗೋಬೋದು? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಇದೆ ಸರ್, ನಾವು ಪ್ರೀಮಿಯಂ ತಗೋಬೋದು, ಅದು ಪ್ರೀಮಿಯಂ ಜಾಸ್ತಿ ಇರುತ್ತೆ, ಅದನ್ನ ನಾನು ಕಸ್ಟಮರ್ಗೆ ಸಜೆಸ್ಟ್ ಮಾಡೋದಿಲ್ಲ ಸರ್. ಫಾರ್ ಎಕ್ಸಾಂಪಲ್ ಒಬ್ಬ 23ರಿಂದ 25 ವರ್ಷ ಇರತಕ್ಕಂಥ ಒಬ್ಬ ಪರ್ಸನ್ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದಾನೆ ಅಂತಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಸರ್ ಒಂದು 500 800 rupees ಪೇ ಮಾಡ್ಬೇಕಾಗುತ್ತೆ ಅಷ್ಟೇ. ಆಲ್ಮೋಸ್ಟ್ ಅವರು ಎಷ್ಟು ವರ್ಷ ತನಕ ತಗೊಂಡಿರ್ತಾರೋ ಅಷ್ಟು ವರ್ಷ ತನಕ ಅಷ್ಟೇ ಪ್ರೀಮಿಯಂ ಇರುತ್ತೆ. ಯಾವಾಗ ನಾವು ಈ 30 ವರ್ಷ ಮೇಲೆ 35 40 45 ಆ ಟೈಮಲ್ಲಿ ನಾವು ಟರ್ಮ್ ಇನ್ಶೂರೆನ್ಸ್ ತಗೊಳಕ್ ಹೋದ್ರೆ ಅವಾಗಲೇ ಅಮೌಂಟ್ ಜಾಸ್ತಿ ಆಗೋದು, 50,000 60,000 ಈ ತರ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಪೇ ಮಾಡಿರ್ತಕ್ಕಂಥ ಒಂದು ಅಮೌಂಟ್ನ 10,000 rupees ಅಂತ ಇಟ್ಕೊಳ್ಳೋಣ ಇಯರ್ಲಿ. ನಾವು ಒಂದು 20 ವರ್ಷ ಕಟ್ತೀವಿ ಟರ್ಮ್ ಇನ್ಶೂರೆನ್ಸ್. 20 ವರ್ಷ ಕಟ್ಟಿದ್ದೀವಿ ಅಂತಂದ್ರೆ ನಾವು 2 ಲಕ್ಷ ಕಟ್ತೀವಿ. ಬಟ್ ನಮ್ಗೇನಾದ್ರು ಆದಾಗ
ಕಂಪನಿಯಿಂದ ಫ್ಯಾಮಿಲಿಗೆ ಎಷ್ಟು ಹೋಗುತ್ತೆ? 1 ಕೋಟಿ ರೂಪಾಯಿ ಹೋಗುತ್ತೆ. ನಾವು ಕಟ್ಟಿರೋದು ಎಷ್ಟು? 2 ಲಕ್ಷ. ಸರ್ ನಾನು ಹೇಳೋದೇನಂತಂದ್ರೆ ಹೋಗಿರೋದು 2 ಲಕ್ಷ, ಆದ್ರೆ ಬಂದ್ರೆ ಪ್ರೊಟೆಕ್ಷನ್, ಫ್ಯಾಮಿಲಿ ಪ್ರೊಟೆಕ್ಷನ್ ಬರುತ್ತಾ? ಡೆತ್ ಬೆನಿಫಿಟ್ ಇರುತ್ತಾ? 1 ಕೋಟಿ ತನಕ ಅಮೌಂಟ್ ಬೆನಿಫಿಟ್ ಬರುತ್ತಲ್ವಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಇನ್ನೊಂದೇನಂತಂದ್ರೆ ನಾನು 1000 ಮೆಂಬರ್ಸ್ನ ನಾನು ಆಲ್ಮೋಸ್ಟ್ ಮೀಟ್ ಮಾಡಿದ್ದೀನಿ. 1000 ಮೆಂಬರ್ಸ್ ಅಲ್ಲಿ 100 ಮೆಂಬರ್ಸ್ ಕನ್ವರ್ಟ್ ಆಗಿದ್ದಾರೆ. ಜಸ್ಟ್ ಇಮ್ಯಾಜಿನ್ ನಾನು ಹೇಳ್ತಿರೋದು. ಇನ್ 900 ಮೆಂಬರ್ಸ್ ನನಗೆ ಯಾವ ತರ ಕ್ವಶನ್ಸ್ ಹೇಳಿದ್ದಾರೆ ಅಂತಂದ್ರೆ ಇದೇ ಸರ್ ಕ್ವಶನ್ಸ್ ಕೇಳಿರೋದು. ಇನ್ 100 ಮೆಂಬರ್ಸ್ ಇದಾರಲ್ಲ, 100 ಮೆಂಬರ್ಸ್ ಅಲ್ಲಿ 50 ಮೆಂಬರ್ಸ್ ಅದರ ಬಗ್ಗೆ ಗೊತ್ತು ತಿಳ್ಕೊಂಡು ತಗೊಂಡಿದ್ದಾರೆ. ಇನ್ 50 ಮೆಂಬರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ರಾಬ್ಲಮ್ ಆಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಬಿಲ್ ಪೇ ಮಾಡ್ತಾರಲ್ವಾ, ಆಗ ಅವು ಎಕ್ಸ್ಪೀರಿಯನ್ಸ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದಾರೆ. ಅದೇ ತರಾನೇ ಒಬ್ಬ ಪರ್ಸನ್, ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ, ನಮ್ಮ ಫ್ರೆಂಡ್ ಯಾರಿಗೂ ಏನಾದ್ರು ಆಯ್ತು, ಅವ್ರ ಫ್ಯಾಮಿಲಿ ಫುಲ್ ಸ್ಟ್ರಗಲ್ ಪಡ್ತಾ ಇದೆ ಫೈನಾನ್ಷಿಯಲಿ, ಆ ಒಂದು ಸಿಚುವೇಶನ್ ಅವರು ನೋಡ್ಬಿಟ್ಟು ಟರ್ಮ್ ಇನ್ಶೂರೆನ್ಸ್ ತಗೋತಾರೆ. ಸರ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾವು ತಗೋಬಾರ್ದು ಸರ್. ಫ್ಯೂಚರ್ ಅಲ್ಲಿ ಏನಿದೆ ಅಂತ ನಾವು ಆಲ್ರೆಡಿ ಪ್ರೆಡಿಕ್ಟ್ ಮಾಡ್ತಾ ಇದೀವಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಫ್ಯೂಚರ್ ಅಲ್ಲಿ ಏನು ಆಗ್ಬೋದು ಅಂತ ಜಸ್ಟ್ ಒಂದು ಸಣ್ಣ ಒಂದು ಎಕ್ಸ್ಪೆನ್ಸಸ್ ನಾವು ಪೇ ಮಾಡಿದ್ರೆ ಅಮೌಂಟ್ನ, ಇಯರ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, ಫ್ಯೂಚರ್ ಅಲ್ಲಿ ಒಂದು ದೊಡ್ಡ ಒಂದು ಮಿಸ್ಟೇಕ್ ಆದಾಗ ಆ ಅಮೌಂಟ್ ಸೇವ್ ಆಗುತ್ತೆ ಸರ್. ಫ್ಯಾಮಿಲಿನ ಸೇವ್ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅದು ಒಂದು ನಾವು ಮಂತ್ಲಿ ನಾವು ಕುಡಿತಕ್ಕಂಥ ಒಂದು ಕಾಫಿ ಎಕ್ಸ್ಪೆನ್ಸಸ್ ಅಷ್ಟೇ. ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಕಾಫಿ ಎಕ್ಸ್ಪೆನ್ಸಸ್, ಮಂತ್ಲಿ ಕಾಫಿ ಎಕ್ಸ್ಪೆನ್ಸಸ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತೀವಿ, ನಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಒಂದು ಕ್ವಶನ್ ಬಂದಾಗ ಯಾರಾದರೂ ಒಬ್ರು, ಯಾಕೆ ಅಂತಂದ್ರೆ ಕ್ವಶನ್ ಮಾಡಿದಾರೆ ನನಗೆ, ಸರ್ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ ಅಂತಂದ್ರೆ, ಸರ್ ನಾನು ಇರ್ಬೇಕಂದ್ರೆ ಬರ್ತಕ್ಕಂಥ ದುಡ್ಡು ವಿಚಾರ ಬಗ್ಗೆ ಹೇಳಿ, ನಾನು ಹೋದ್ಮೇಲೆ ಬರ್ತಕ್ಕಂಥ ದುಡ್ಡು ನನಗೆ ಏನಕ್ಕೆ ಸರ್? ಫ್ಯಾಮಿಲಿಗೆ ಹೋಗುತ್ತಲ್ವಾ? ನನಗೆ ಬೇಕು ಸರ್, ಫ್ಯಾಮಿಲಿಗೆ ಏನಕ್ಕೆ ಸರ್? ಒಂದು ಎಕ್ಸಾಂಪಲ್, ಅವು ಅಪ್ಪ ಅಮ್ಮ ಇದ್ದಾರೆ, 25 ವರ್ಷ ನಿಮ್ಮ ಕಡೆಯಿಂದ 1 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಕಷ್ಟಪಟ್ಟು ಸಾಕಿರ್ತಾರೆ. ಇವನ್ ನೀವು ಹುಟ್ಟದಾಗಿಂದ ಹಿಡಿದು ಅಪ್ ಟು 25 ಇಯರ್ಸ್ ಸರ್. ಕೆಲವರು 20 ವರ್ಷಕ್ಕೆ 18 ವರ್ಷಕ್ಕೆ ಸಂಪಾದನೆ ಮಾಡೋದು ಸ್ಟಾರ್ಟ್ ಮಾಡ್ಕೊಂತಾರೆ. ಸೊ ಮಾಡಲ್ಲ ಅಂತ ಹೇಳಿಲ್ಲ, ಬಟ್ 90% 25 ವರ್ಷ ತನಕ ಅಪ್ಪ ಅಮ್ಮ ನಮ್ಮನ್ನು ಸಾಕ್ತಾರ ಸರ್. ಕೆಲವರು ಇವಾಗ್ಲೂ ಸರ್, ನಮ್ಮ ಅಪ್ಪ ಅಮ್ಮನು ಸರ್ ಈಗ್ಲೂ ಊರ್ಗೋದಾಗ ದುಡ್ಡು ಇದೆಯಾ, ದುಡ್ಡು ಬೇಕಂತ ಕೇಳ್ತಾರೆ. ಅಪ್ಪ ಅಮ್ಮ ಆ ತರ ಸರ್, ನಾವು ಸಂಪಾದನೆ ಮಾಡ್ತಿದ್ರು ನಮ್ಮನ್ನ ಕ್ವಶನ್ಸ್ ಕೇಳ್ತಾರೆ ದುಡ್ಡು ವಿಚಾರದಲ್ಲಿ, ದುಡ್ಡು ಇದೆಯಾ, ಬೇಕಾ ಅಂತ. ಅರ್ಥ ಆಗ್ತಿದೆ ಅನ್ಕೋತೀನಿ. ನಮ್ಮನ್ನು ನಂಬ್ಕೊಂಡು ಅವ್ರು ಇದ್ದಾರೆ ಸರ್. 25 ವರ್ಷ ನಮ್ಮನ್ನು ಸಾಕಿದ್ದಾರೆ. ಅವ್ರ ಆಸೆಗಳನ್ನೆಲ್ಲ ಬಿಟ್ಟು ನಮ್ಮನ್ನ ಸಾಕಿ, ನಮ್ಮನ್ನ ಓದಿಸಿ, ನಮ್ಮನ್ನ ದೊಡ್ಡವ್ರು ಮಾಡ್ಬೇಕಂತ ನೋಡ್ತಾರೆ. ಅಪ್ಪ ಅಮ್ಮಗೋಸ್ಕರ ನಾವು ಇದು ಮಾಡ್ಬೇಕಲ್ವಾ? ಅದೇ ತರಾನೇ ಒಬ್ಬ ಹೆಣ್ಮಗು ನಮ್ಮನ್ನ ನಂಬಿ ನಮ್ಮ ಜೀವನದಲ್ಲಿ ಬರ್ತಾಳೆ. ನಾವ್ ಇರ್ತೀವಿ ಸರ್, ಪ್ರತಿಯೊಬ್ರು ನಾವು ಹಾಮಿ ಮಾಡ್ಬೇಕಾಗಿರೋದು 100 ವರ್ಷ ಸುಖವಾಗಿ ಬಾಳಿ, 100 ವರ್ಷ ನಾನು ನಿಮ್ ಜೊತೆ ಇರ್ತೀನಿ ಅಂತಾನೆ ಹಾಮಿ ಮಾಡ್ತೀವಿ. ಅನ್ಸರ್ಟನಿಟಿ ಏನ್ ಮಾಡೋಕ್ಕಾಗೋದಿಲ್ಲ. ಮೇ ಬಿ ಇವತ್ತು ನಾನು ನಿಮ್ ಜೊತೆ ಮಾತಾಡ್ತೇನೆ, ನಾಳೆ ನಿಮ್ ಜೊತೆ ಮಾತಾಡದೇ ಇರ್ಬೋದು, ನೀವು ನನ್ನ ಜೊತೆ ಮಾತಾಡ್ತಾ ಇರ್ಬೋದು, ಏನಾದ್ರೂ ಆಗ್ಬೋದು. ಅನ್ಸರ್ಟನಿಟಿ ಅನ್ನೋದನ್ನೇ ಮೀನಿಂಗ್ ಎಲ್ಲ ಇದೆ, ಹೇಳಕ್ ಆಗೋದಿಲ್ಲ. ಎನಿಥಿಂಗ್ ವಿಲ್ ಹ್ಯಾಪನ್, ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಪ್ರತಿಯೊಬ್ರು ನಮ್ಮ ನಂಬಿರೋ ಪರ್ಸನ್ಸ್ಗೆ ನಾವು ಇಲ್ದಿರೋ ಟೈಮಲ್ಲಿ ನಾವು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಹಾಮಿ ಅಷ್ಟೇ ಅದು. ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು, ಫ್ಯೂಚರ್ ಅಲ್ಲಿ ಒಬ್ಬ ಪರ್ಸನ್ ಈ ವಿಡಿಯೋನ ನೋಡ್ಬಿಟ್ಟು ರಿಯಲೈಸ್ ಆಗಿ ಟರ್ಮ್ ಇನ್ಶೂರೆನ್ಸ್ ನ ತಗೊಳ್ಳೋದಾಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದಾಗಿರ್ಬೋದು, ತಗೊಂಡ್ರೆ ಅದಕ್ಕಿಂತ ಹ್ಯಾಪಿ ನನ್ಗೆ ಬೇರೆ ಇನ್ನೇನಿಲ್ಲ. ಸೊ ನಾನು ನಿಮ್ಮ ವಿನೋದ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಸೊ ಪೇಷನ್ಸ್ ಇಂದ ಇಲ್ಲಿ ತನಕ ಯಾರೆಲ್ಲ ನನ್ನ ವಿಡಿಯೋನ ಕೇಳಿದಿರಾ ಅವ್ರಿಗೆ ತುಂಬಾನೇ ಧನ್ಯವಾದ. ಸೊ ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ, ಆರ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ತುಂಬಾನೇ ವೇಟಿಂಗ್ ಪೀರಿಯಡ್ಸ್ ಎಲ್ಲ ಇದೆ. ಸೊ ಡೌಟ್ಸ್ ಇದ್ರೆ ನನ್ನ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾನು ಬೇಕಾದ್ರೆ ನಿಮ್ಗೆ ಪಿಂಗ್ ಮಾಡ್ತೀನಿ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಯಾವುದು ಬೆಸ್ಟ್ ಅಂತ ಬೇಕಾದ್ರೆ ನೀವು ನೀವೇ ನಿಮ್ಗೆ ಗೂಗಲಿಂಗ್ ಎಲ್ಲ ಇರುತ್ತೆ, ಪ್ರತಿಯೊಂದು ನಮ್ಮ ಬೆರಳೆಣಿಕೆಯಲ್ಲಿದೆ, ಚೆಕ್ ಮಾಡಿ ಹೇಳಿದ್ರೆ ಬೇಕಾದ್ರೆ ಅದೇ ಕಂಪನಿಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳಕ್ ನಾನು ರೆಡಿ ಇದ್ದೀನಿ. ಯಾಕೆ ಅಂತಂದ್ರೆ ನನ್ನ ಕಡೆಯಿಂದ ಒಬ್ಬ ಪರ್ಸನ್ ಆಗಿರ್ಬೋದು, ಆ ಪರ್ಸನ್ಗೆ ಅಮೌಂಟ್ ಸೇವ್ ಆಗ್ತಿದೆ ಅಂತಂದ್ರೆ ಸರ್ ನನಗೂ ಖುಷಿನೇ. ನನ್ನ ಕಡೆಯಿಂದ ಒಬ್ಬ ಪರ್ಸನ್ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರು ಸರ್, ಅವ್ರ ಫ್ಯಾಮಿಲಿ ಸಮಥಿಂಗ್ ಏನೋ ಅದಾಯ್ತು ಈ ರೀಸೆಂಟ್ ಆಗಿ, ಬಟ್ ಅವ್ರ ಫ್ಯಾಮಿಲಿ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಟ್ರಿ, ಅವ್ರು ಮಾಡಿಸ್ಕೊಂಡ್ರು, ಅವ್ರ ಫ್ಯಾಮಿಲಿ ಪ್ರೊಟೆಕ್ಟ್ ಆಯ್ತು ಸರ್ ಅಂತಂದ್ರೆ ಅದಕ್ಕಿಂತ ಖುಷಿ ಪಡೋದು ವಿಚಾರ ಇನ್ನೇನು ಇರೋದಿಲ್ಲ ಸರ್. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್.